ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ದೆಹಲಿ ಪ್ರವಾಸವನ್ನ ಬೆಳೆಸ್ತಾ ಇರುವಂತದ್ದು. ಕಳೆದ ವಾರ ದೆಹಲಿಗೆ ತೆರಳಿ ನಾಯಕರು ಪಟ್ಟಿಯನ್ನ ಸಲ್ಲಿಸಿದ್ರು. ಕಾಂಗ್ರೆಸ್ ವಲಯದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಸಚಿವಾಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಹೇಳಿ ಕಾಯ್ತಿದ್ದಾರೆ. ಹಿಂದಿನ ವಾರವಷ್ಟೇ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಹೋಗಿ ದೆಹಲಿ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿ ಒಂದು ಪಟ್ಟಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಇಲ್ಲಿ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರು ಸಹಮತಿಯನ್ನ ವ್ಯಕ್ತಪಡಿಸಿರಲಿಲ್ಲ. ಹಾಗಾಗಿ ಹೊಸ ಪಟ್ಟಿಯೊಂದಿಗೆ ದೆಹಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ನೀಡಿದ್ರು. ಇಂದು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಒಂದು ವಿಚಾರವಾಗಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು, ಫೈನಲ್ ಪಟ್ಟಿ ಯಾವುದು, ಯಾರಿಗೆಲ್ಲ ಸ್ಥಾನವನ್ನ ಕೊಡಬೇಕು ಅನ್ನುವಂತ ವಿಚಾರವಾಗಿ ಚರ್ಚೆಯನ್ನ ನಡೆಸುವಂತ ಉದ್ದೇಶದಿಂದ ಇಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ಬರೂ ಕೂಡ. ರಾಹುಲ್ ಗಾಂಧಿ ಅವರು ಈ ಹಿಂದೆ ಅದರ ಬಗ್ಗೆ ಸಹಮತಿಯನ್ನ ವ್ಯಕ್ತಪಡಿಸದೇ ಇರುವಂತಹ ಕಾರಣ ಹೊಸ ಪಟ್ಟಿಯನ್ನ ತಯಾರಿಸಿ ಹೈಕಮಾಂಡ್ ಮುಂದೆ ಆ ಪಟ್ಟಿಯನ್ನ ಇಡುವಂತ ಸಾಧ್ಯತೆ ಇದೆ. ಇದರಲ್ಲಿ ಅಂತಿಮವಾಗಿ ಯಾರ ಹೆಸರನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅನ್ನುವಂತ ಕುತೂಹಲಗಳು ಇರುವಂತದ್ದು. ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ಹಲವರು ದೆಹಲಿಗೆ ಹೋಗಿ ಅಲ್ಲಿ ಕಾಯ್ತಾ ಕೂತಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ದೆಹಲಿಯಲ್ಲಿ ಸಚಿವಾಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ, ಅಲ್ಲಿ ಕಾಯ್ತಾ ಕುಳಿತಿದ್ದಾರೆ, ತಮಗೆ ಸ್ಥಾನ ಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಕೂಡ ಇರುವಂತದ್ದು. ಹಾಗಾಗಿ ಖರ್ಗೆ ಅವರಿಗೆ ಶುಭ ಕೋರುವ ನೆಪದಲ್ಲಿ ಶಾಸಕರು ದೆಹಲಿಗೆ ಭೇಟಿ ನೀಡಿರುವಂತದ್ದು. 20ಕ್ಕೂ ಹೆಚ್ಚು ಶಾಸಕರು ಮತ್ತು ಪರಿಷತ್ ಸದಸ್ಯರು ಭೇಟಿ ನೀಡಿರುವಂತದ್ದು. ಒಂದೆರಡು ದಿನದಲ್ಲಿ ಸಂಪುಟದ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ಸಚಿವಾಕಾಂಕ್ಷಿಗಳು ಕಾದಿದ್ದಾರೆ. ಇವಾಗತ್ತೆ, ಇವತ್ತಾಗತ್ತೆ, ನಾಳೆ ಆಗತ್ತೆ ಅಂತೇಳಿ ಭಾರಿ ಆಸೆಯನ್ನ ಇಟ್ಕೊಂಡು ಆಕಾಂಕ್ಷೆಯನ್ನ ಇಟ್ಕೊಂಡು ಸಚಿವಾಕಾಂಕ್ಷಿಗಳು ಕಾಯ್ತಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರ್ತ್ಡೇ ಇರುವಂತಹ ಕಾರಣ ಆ ಒಂದು ಸಂಭ್ರಮದ ನೆಪದಲ್ಲಿ ಹೈಕಮಾಂಡ್ ಭೇಟಿ ಮಾಡುವಂತ ಪ್ಲಾನ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಎಲ್ಲಾ ಪ್ಲಾನ್ಗಳು ವರ್ಕೌಟ್ ಆಗತ್ತಾ, ಶೀಘ್ರವೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ನೆರವೇರುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇರುವಂತದ್ದು. ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಯಾರಿಸುವಂತಹ ಪಟ್ಟಿಯಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗತ್ತೆ, ಚಾನ್ಸ್ ಯಾರಿಗೆಲ್ಲ ಸಿಗತ್ತೆ ಅನ್ನುವಂತ ಕುತೂಹಲಗಳಿರುವಂತದ್ದು. ಹಾಗಾಗಿ ಇಂದು ನಡೆಯುವಂತ ಈ ಒಂದು ಮೀಟಿಂಗ್ ನಲ್ಲಿ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಯಾರಿಗೆಲ್ಲ ಸ್ಥಾನ ನೀಡಬೇಕು ಅನ್ನುವಂತ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ.